ಎಲ್ಲರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲಾ ಮಹಿಳಾ ಗಂಗಾಮತ ವಿಸ್ತಾರ ಸಂಘದ ಅಧ್ಯಕ್ಷೆಯಾಗಿ ಮತ್ತು ನನ್ನ ಜೊತೆ ಮಂಡ್ಯ ಜಿಲ್ಲಾ ಮಹಿಳಾ ಗಂಗಾಮತ ಸಂಘದ ಉಪಾಧ್ಯಕ್ಷರು ರೇಣುಕಮ್ಮನವರಿದ್ದಾರೆ. ಹಾಗೂ ನಮ್ಮ ಮದ್ದೂರು ತಾಲೂಕು ಅಧ್ಯಕ್ಷರು ವಸಂತಮ್ಮನವರು ಕೂಡ ಈ ಒಂದು ಸಮಯದಲ್ಲಿದ್ದಾರೆ. ಜೊತೆಗೆ ಇವತ್ತಿನ ಒಂದು ಕೋರಿಕೆ ಇಷ್ಟೇ, ನಮ್ಮ ಕರ್ನಾಟಕ ರಾಜ್ಯದ ತಿಪ್ಪಣ್ಣ ಕಮನಕ್ಕನವರು ಈಗ ಹಾಲಿ MLC ಅವರಾಗಿದ್ದರು. ದಯಮಾಡಿ ಘನ ಸರ್ಕಾರ ಮುಂದಿನ ದಿನಗಳಿಗೆ ಅವರ ಸ್ಥಾನವನ್ನು ವಿಸ್ತರಿಸಬೇಕು, ಅದನ್ನು ಮುಂದುವರಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮನ್ನ ಸರ್ಕಾರವನ್ನು ಕೇಳ್ತಾ ಇದ್ದೀನಿ. ಜೊತೆಗೆ ಅದೇ ರೀತಿ ಮಂಜುನಾಥ್ ಸುಣಗಾರವರು ಅವರು ತುಂಬ ಮೀನುಗಾರಿಕೆಯ ಕರ್ನಾಟಕ ರಾಜ್ಯದ ಮೀನುಗಾರಿಕೆಯ ಅಧ್ಯಕ್ಷರು, ಆ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಈ ಒಂದು ಅವಕಾಶ ನಮ್ಮ ಸಮುದಾಯದಲ್ಲಿ ಅವ್ರಿಗೆ MLC ಸ್ಥಾನನ ಘನ ಸರ್ಕಾರ ಕೊಡಬೇಕು. ಯಾಕೆ ಅಂತಂದರೆ ಅವರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೀನುಗಾರರ ಎಲ್ಲರ ಒಂದು ಹಿತಚಿಂತನೆನ ಅವರು ಇಡೀ ರಾಜ್ಯದ ಪ್ರವಾಸ ಮಾಡಿದ್ದಾರೆ. ಅವರವರ ಒಟ್ಟಿಗೆ ಅವರು ಕುಂತು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನ ಕೊಡಿಸೋದಕ್ಕೂ ಕೂಡ ತುಂಬ ಮುಂದಾಗಿದ್ದಾರೆ. ಅವ್ರಿಗೆ ಘನ ಸರ್ಕಾರ ಮುಂದಿನ ಈ ಒಂದು ಸಭೆ ಇದರಲ್ಲಿ ಅವ್ರಿಗೆ MLC ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಅವರು ಮುಂದಿನ ಸ್ಥಾನ MLC ಕೊಟ್ಟರೆ ನಮ್ಮ ಮೀನುಗಾರರ ವಿಭಾಗಗಳಿಗೆ ತುಂಬ ಅನುಕೂಲಗಳಾಗುತ್ತೆ. ಏಕೆಂದರೆ ಆ ಒಂದು ಮೀನುಗಾರರ ಸಂಕಷ್ಟಗಳನ್ನ ನೋಡಿ ಎಲ್ಲ ರೀತಿಯವರು ಸಲಹೆ ಸೂಚನೆಗಳು ಕೊಟ್ಟು ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ಹೇಳಿ ಅವ್ರಿಗೆ ಬೇಕಾದಂಥದ್ದನ್ನು ಈಗ ಆಲ್ರೆಡಿ ಒದಗಿಸ್ತಾನೂ ಇದ್ದಾರೆ. ಹಂಗಾಗಿ ಅವ್ರಿಗೆ MLC ಸ್ಥಾನನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಡಾಕ್ಟರ್ ಭಗತ್ ರಾಮ್ ಅಂತೇಳಿ ಅವರು ದಿವಂಗತ DT ರಾಮೂರವರ ಸುಪುತ್ರ, ಅವ್ರಿಗೂ ಕೂಡ MLC ಸ್ಥಾನನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ದಿನದ ನಮ್ಮ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ತಿಳಿಸೋದು ಇಷ್ಟೇ, ಇದನ್ನು ಹೆಚ್ಚು ಪ್ರಚಾರ ಆಗಬೇಕು, ಅವ್ರಿಗೆ ಆ ಸ್ಥಾನಮಾನ ಕಲ್ಪಿಸ್ಕೊಡ್ಬೇಕು. ಯಾಕೆಂದರೆ ಇದು ನಮ್ಮ ಗಂಗಾಮತ ಸಮುದಾಯದ ಒಂದು ಹಿತದೃಷ್ಟಿಯಿಂದ ಇವರಿಗೆ ಈ ಸ್ಥಾನ ದೊರಕಲಿ ಅಂತೇಳಿ ನಾನು ಈ ಒಂದು ಸಭೆಯ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.